ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ ಹುಸೇನ್ ರನ್ನ ಅಮಾನತು ಮಾಡಲಾಗಿದೆ. ರಾಮನಗರದಲ್ಲಿ ವಕೀಲರ ಹೋರಾಟಕ್ಕೆ ಮಾಡಿದ್ದು ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. 40 ವಕೀಲರ ಮೇಲೆ ಎಫ್ಐಆರ್ ದಾಖಲು ಮಾಡಿದಂತಹ ಪಿಎಸ್ಐ ಈ ಬಗ್ಗೆ ಸದನದಲ್ಲಿ ಆದೇಶ ಅಧಿಕೃತ ಮಾಡಲಿರುವಂತಹ ಗೃಹ ಸಚಿವರು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದ್ದದನ್ನ ತಪ್ಪಿಸೋದಕ್ಕೆ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಹೋರಾಟ ತೀವ್ರ ಸ್ವರೂಪ ಪಡೆಯುವ ಮುನ್ನ ಪಿಎಸ್ಐ ಅವರನ್ನ ಸಸ್ಪೆಂಡ್ ಮಾಡೋದಕ್ಕೆ ಗೃಹ ಸಚಿವರು ನಿರ್ಧಾರ ಮಾಡಿದ್ದಾರೆ. ರಾಮನಗರದಲ್ಲಿ ವಕೀಲರ ಹೋರಾಟ ತಾರಕಕ್ಕೇರಿತು. ಕೇವಲ ರಾಮನಗರ ವಕೀಲರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಕೀಲರು ಬಂದು ಅಲ್ಲಿ ಧರಣಿಯನ್ನು ಕೂಡ ನಡೆಸಿದ್ರು. ಡಿಸಿ ಕಚೇರಿ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ವಕೀಲರು ಜಮಾಯಿಸಿ ಈ ಪಿಎಸ್ಐ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ಆಗ್ರಹ ಕೂಡ ಅವರಿಂದ ಕೇಳಿ ಬಂದಿತ್ತು. ಆ ಪ್ರೆಷರ್ ಹೆಚ್ಚಾಗ್ತಾ ಇದ್ದಂತೆ ಗೃಹ ಸಚಿವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಮೊನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು, ಈಗಲೂ ಕೂಡ ಹೋರಾಟ ನಡೀತಾ ಇದೆ. ಸದ್ಯಕ್ಕೆ ವಕೀಲರ ಬೇಡಿಕೆ ಇದ್ದಿದ್ದು ಈ ಪಿಎಸ್ಐ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ. ಸರ್ಕಾರ ಕೂಡ, ಸ್ಪೆಷಲಿ ಗೃಹ ಸಚಿವರು ಕೂಡ ಆ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಖಂಡಿತ ಸಭಾ, ಏನು ಈ ಒಂದು ಅಂದ್ರೆ ವಕೀಲರ ಹಾಗೆ ಪೊಲೀಸರ ಜಟಾಪಟಿ ಏನಿತ್ತು, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಮೊನ್ನೆ ಅಷ್ಟೇ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡೋ ಮೂಲಕ, ಅಂದ್ರೆ ಕೋರ್ಟ್ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡೋ ಮುಖಾಂತರ ತಮ್ಮ ಆಕ್ರೋಶವನ್ನ ವಕೀಲರು ಕೂಡ ವ್ಯಕ್ತಪಡಿಸಿದ್ರು. ಅದಲ್ಲದೆ ಏನು ಪಿಎಸ್ಐ ತನ್ವೀರ್ ಹುಸೇನ್ ಅವ್ರನ್ನ ಅಮಾನತು ಮಾಡ್ಲೇಬೇಕು ಅನ್ನೋ ಒಂದು ಒತ್ತಡವನ್ನ ಜಾಸ್ತಿ ಹೇರಿದ್ರು. ಅದಲ್ಲದೆ ಏನು ರಾತ್ರಿ ಕೂಡ ಏನು ಡಿಸಿ ಹಾಗೆ ಎಸ್ ಪಿ ಅವರನ್ನ ಕೂಡ ದಿಗ್ಬಂಧನದಲ್ಲಿ ಇಟ್ಟಿದ್ರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಇದಾದ ಬಳಿಕ ನಿನ್ನೆಯೂ ಕೂಡ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಅಂದ್ರೆ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಹಾಗೆ ಆರ್ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಇದಾದ ಬಳಿಕ ಸದನದಲ್ಲೂ ಕೂಡ ತುಂಬಾ ಚರ್ಚೆ ಆಯ್ತು. ಇದಾದ ಬಳಿಕ ಸರ್ಕಾರ ಏನು ಇವರ ವಕೀಲರ ಒಂದು ಏನು ಒತ್ತಡ ಏನಿತ್ತು, ಅಂದ್ರೆ ಒತ್ತಾಯ ಏನಿತ್ತು, ಈ ಒಂದು ಒತ್ತಾಯಕ್ಕೆ ಮಣಿದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ವಕೀಲರ ವಿರುದ್ಧ ಏನು 40 ಜನರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ದ, ಆ ಒಂದು ಕೇಸನ್ನ ದಾಖಲ ವಿರುದ್ಧ ಏನು ಒತ್ತಡವನ್ನ ಹೇಳಿದ್ರು, ಅಮಾನತು ಮಾಡ್ಲೇಬೇಕನ್ನೋ ಒಂದು ಒತ್ತಾಯವನ್ನು ಏನಿತ್ತು, ಆ ಒತ್ತಾಯಕ್ಕೆ ಸರ್ಕಾರ ಈಗ ಮಣಿದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಗೃಹ ಸಚಿವರಾದಂತಹ ಪರಮೇಶ್ ಅವರು ಕೂಡ ಸದ್ಯ ಈ ಒಂದು ಸಸ್ಪೆಂಡ್ ಅನ್ನು ಮಾಡ್ಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಇಂದು ಸದನದಲ್ಲಿ ಆದೇಶ ಮಾತ್ರ ಹೊರಬೀಳ್ಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಒಂದು ವಕೀಲರು ಕೂಡ ಈ ಒಂದು ಆದೇಶಕ್ಕಾಗಿ ಕಾಯ್ತಾ ಕೂತಿರ್ತಕ್ಕಂಥದ್ದು. ಆದ್ರೂ ಇನ್ನೂ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಿಂದ ಯಾರು ಕೂಡ ಹೋಗಿಲ್ಲ. ಅಹೋರಾತ್ರಿ ಧರಣಿಯನ್ನು ಕೂಡ, ಅಂದ್ರೆ ಒಂದು ವೇಳೆ ಏನಾದ್ರೂ ಸದನದಲ್ಲಿ ಪರಮೇಶ್ವರ್ ಅವರು ಈ ಒಂದು ಆದೇಶವನ್ನ ಹೊರಬಿಡದೇ ಇದ್ದಲ್ಲಿ ಮತ್ತೆ ಅಹೋರಾತ್ರಿ ಧರಣಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ವಕೀಲರು ಕೂಡ ಇನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಕಡಖಂಡಿತವಾಗಿ ಇನ್ನು ಜಿ ಪರಮೇಶ್ವರ್ ಅವರು ಸಸ್ಪೆಂಡ್ ಮಾಡಿ ಆದೇಶವನ್ನ ಓಡಿಸ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ವಕೀಲರು ಕೂಡ ಇರುವಂತದ್ದು. ಸಭಾ. ರೈಟ್ ಮೋಹನ್, ಧನ್ಯವಾದ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ವಕೀಲರಿಗೆ ಜಯ ಸಿಕ್ಕಂತಾಗಿದೆ, ಆದರೆ ಇದರ ಅಧಿಕೃತ ಆದೇಶವಷ್ಟೇ ಹೊರಬೀಳ್ಬೇಕಾಗಿದೆ. ಪಿಎಸ್ಐ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ. ಯಾಕಂದ್ರೆ ಈ ವಿವಾದ ಆಗಿತ್ತಲ್ಲ, ಈ ವಕೀಲರು ವರ್ಸಸ್ ಪೊಲೀಸರು ಅನ್ನುವಂಥ ಸಿಚುವೇಶನ್ ರಾಮನಗರದಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ 40 ಅಡ್ವೊಕೇಟ್ಸ್ಗಳ ಮೇಲೆ ಇವರು ಎಫ್ಐಆರ್ ದಾಖಲಿಸಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಇಷ್ಟು ದಿನಗಳ ಕಾಲ ಹೋರಾಟವನ್ನು ನಡೆಸ್ತಾನೆ ಬರ್ತಾ ಇದ್ರು ಈ ವಕೀಲರು. ಸೊ ಸದ್ಯಕ್ಕೆ ಅವರಿಗೆ ಜಯ ಸಿಕ್ಕಂತಾಗಿದೆ. ಸರ್ಕಾರ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಿದೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತ. ಮೊನ್ನೆ ಕುಮಾರಸ್ವಾಮಿ ಅವರು ಈ ವಕೀಲರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು, ಆರ್ ಅಶೋಕ್ ಅವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು. ಇದಾದ ನಂತರ ಸರ್ಕಾರ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆ ಆಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.